ಏನೊಂದು ಈ ದಿನ ಶಿಕ್ಷಕರ ಕ್ಷೇತ್ರದಿಂದ 3 ಬಾರಿ ಆಯ್ಕೆಯಾಗಿರುವಂತ ವೈ.ಎ. ನಾರಾಯಣಸ್ವಾಮಿ ಅವರು ಇವತ್ತು 4ನೇ ಬಾರಿ ಪುನರಾಯ್ಕೆ ಆಗಲಿಕ್ಕೆ ನಾಮಪತ್ರ ಸಲ್ಲಿಕೆಯನ್ನು ಮಾಡಿದ್ದಾರೆ. ಹಾಗೆ ಪದವೀಧರ ಕ್ಷೇತ್ರದಿಂದ ನಮ್ಮ ಮಹದೇವೇಗೌಡರು ಏನು 2ನೇ ಬಾರಿಗೆ ಪುನರಾಯ್ಕೆ ಆಗಲಿಕ್ಕೆ ನಾಮಪತ್ರವನ್ನು ಸಲ್ಲಿಕೆಯನ್ನು ಮಾಡಿರುವಂಥ ಈ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಎಲ್ಲ ವರಿಷ್ಠ ನಾಯಕರು, JDS ಪಕ್ಷದ, ಭಾರತೀಯ ಜನತಾ ಪಾರ್ಟಿಯ ಎಲ್ಲ ನಾಯಕರು ನಾಮಪತ್ರ ಸಲ್ಲಿಕೆಯಲ್ಲಿ ಭಾಗವಹಿಸಿ ಅವರಿಗೆ ಶುಭವನ್ನು ಕೋರಿ ಬರುವಂಥ ಜೂನ್ 3ನೇ ತಾರೀಕು ನಡೆಯುವಂಥ ಶಿಕ್ಷಕರ ಕ್ಷೇತ್ರ ಮತ್ತು ಪದವೀಧರ ಕ್ಷೇತ್ರದಲ್ಲಿ ವೈ.ಎ. ನಾರಾಯಣಸ್ವಾಮಿ ಅವರು, ದೇವೇಗೌಡರು ಭಾಳ ಒಂದು ದೊಡ್ಡ ಬಹುಮತದಿಂದ ಗೆಲ್ತಾರೆ. ಅವ್ರು ಮಾಡಿದಂಥ ಒಳ್ಳೆಯ ಕೆಲಸಗಳು ಶಿಕ್ಷಕರ ಹಿತವನ್ನು ಕಾಪಾಡಿ ಎಲ್ಲ ರೀತಿಯಾದಂಥ ಸವಲತ್ತು ಮತ್ತು ಅವರಿಗೆಲ್ಲ ಬೇಕಾದಂಥ ಸೌಕರ್ಯಗಳನ್ನೆಲ್ಲ ಕೊಡಿಸ್ಲಿಕ್ಕೆ ವೈ.ಎ. ನಾರಾಯಣಸ್ವಾಮಿಯವರು ಸ್ವತಃ ಶಿಕ್ಷಕರಾಗಿ ಭಾಳ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಹಾಗೆ ಆ ದೇವೇಗೌಡರು ಪದವೀಧರ ಕ್ಷೇತ್ರದಿಂದ ಆಯ್ಕೆಯಾಗಿ ಒಂದು ಯುವಕರ ಪರವಾಗಿ, ಪದವೀಧರರ ಪರವಾಗಿ ಭಾಳ ಪರಿಣಾಮಕಾರಿಯಾಗಿ ಅವರ ಉದ್ಯೋಗ ವಿಚಾರದಲ್ಲಾಗಲಿ, ಅವರ ಹಿತಕ್ಕಾಗಲಿ, ಅವರ ಸಬಲೀಕರಣಕ್ಕಾಗಿ ಭಾಳ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಇವತ್ತು ನಮ್ಮ ಸಮಸ್ತ ನಾಯಕರು, ನಮ್ಮ ಕೃಷ್ಣಾರೆಡ್ಡಿ ಅವರಾಗಲಿ, ನಮ್ಮ ಗೋವಿಂದರಾಜ್ ಅವರಾಗಲಿ, ನಮ್ಮ ವೇಣುಗೋಪಾಲ್ ಅವರಾಗಲಿ, ನಮ್ಮ ಚಿದಾನಂದ್ ಅವರು, ಎಲ್ಲ ನಾಯಕರು ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಈಗಾಗಲೇ ನಮ್ಮ ರಾಜ್ಯ ಅಧ್ಯಕ್ಷರು, ನಮ್ಮ ಕುಮಾರಣ್ಣನವರು, ರಾಜ್ಯ ಅಧ್ಯಕ್ಷರು ವಿಜೇಂದ್ರ ಅವರು, ಅಶೋಕ್ ಅವರು, ಬಸವರಾಜ ಬೊಮ್ಮಾಯಿ ಅವರು, ನಮ್ಮ ಸದಾನಂದ ಗೌಡರು ಮತ್ತು ನಮ್ಮ ಕಾರಜೋಳ ಸಾಹೇಬರು ಎಲ್ಲ ಶಾಸಕರು, ಪ್ರತಿನಿಧಿಗಳು ಎಲ್ಲರೂ ಬಂದು ಒಗ್ಗಟ್ಟಿನ ಸಂದೇಶ, ಒಗ್ಗಟ್ಟು ಇವತ್ತು ನಮ್ಮ ಮಿತ್ರ ಪಕ್ಷವಾಗಿರುವಂಥ JDS ಪಕ್ಷ ಮತ್ತು ಭಾರತೀಯ ಜನತಾ ಪಾರ್ಟಿ ಒಗ್ಗಟ್ಟಿನಿಂದ ಈ ಚುನಾವಣೆಯನ್ನು ಎದುರಿಸ್ತೀವಿ. ಎಲ್ಲರ ಆಶೀರ್ವಾದ ಬೇಕು ಅಂತ ಮತ್ತೊಮ್ಮೆ ಇಲ್ಲಿ ಬಂದಂಥ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು, ಬೆಂಬಲಿಗರು ಎಲ್ಲರೂ ಬಂದು ಶುಭವನ್ನು ಕೋರಿತೀವಿ. ನಮಗೆ ಸಂಪೂರ್ಣ ವಿಶ್ವಾಸ ಇದೆ, ಭಾಳ ಒಂದು ದೊಡ್ಡ ಅಂತರದಿಂದ ಶಿಕ್ಷಕರ ಕ್ಷೇತ್ರ 4ನೇ ಬಾರಿ ಕೋರ್ ಹೊಡಿಲಿಕ್ಕೆ ರೆಡಿ ಆಗಿರುವಂತ ನಮ್ಮ ವೈ.ಎ. ನಾರಾಯಣಸ್ವಾಮಿ ಅವರು, ನಮ್ಮ ಮಹದೇವೇಗೌಡರು ಇಬ್ರಿಗೂ ಶುಭವನ್ನು ಕೋರಿ JDS ಪಕ್ಷಕ್ಕೆ ಸರ್, ಈಗ ಮಹಾರಾಷ್ಟ್ರ ಸಿಎಂ ಏಕನಾಥ್ ಶಿಂದೆ ಕರ್ನಾಟಕದಲ್ಲೂ ಶಿಂದೆ ಮಾಡಲ್ ಆಪರೇಷನ್ ನಡೆಯುತ್ತೆ, ನಮ್ ಕೈಲಾದ ಇದನ್ನ ನೀಡ್ತೀವಿ, ನೆರವು ನೀಡ್ತೀವಿ ಅಂತ. ಹೌದಾ? ಇದೆಯಾ? ಇದು ಯಾವುದು ಮಾಡೋ ಅಂತ ಏನು ಅವಶ್ಯಕತೆ ಇಲ್ಲ. ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದನೂ ಅವರಲ್ಲಿ ಜಗಳ, ನಾನು ಮುಖ್ಯಮಂತ್ರಿ ನಾನು ಅಂತ ಪೈಪೋಟಿ ಇವತ್ತೇನು ಉಪಮುಖ್ಯಮಂತ್ರಿಗಳಾದಂಥ ಶಿವಕುಮಾರ್ ಅವರಲ್ಲಾಗಲಿ, ಸಿದ್ದರಾಮಯ್ಯನವರ ಮಧ್ಯೆ ಭಾಳ ಒಂದು ದೊಡ್ಡ ಸಂಘರ್ಷ ಇದೆ. ಹಾಗಾಗಿ ಎಲ್ಲ ಒಂದು ಕಡೆ ಒಂದು ಕೆಲವು ಕಾಲಕ್ಕೆ ಮಾತ್ರ ಅದು ಬೂದಿ ಮುಚ್ಚಿದ ಕೆಂಡವಾಗಿತ್ತು ಹೊರತು, ಆದರೆ ಪ್ರತಿದಿನ ಆ ಗುಂಪುಗಾರಿಕೆ, ಯಾರು ಮುಖ್ಯಮಂತ್ರಿ, ನಾನು ಉಪಮುಖ್ಯಮಂತ್ರಿ, ನಾನು ಮಂತ್ರಿ ಅಂತ ಈ ಜಗಳ ನಡೀತಾನೆ ಬಂದಿದೆ. ಅಭಿವೃದ್ಧಿ ಆಗ್ತಿಲ್ಲ, ವರ್ಗಾವಣೆ ದಂಧೆ, ಈ ರೀತಿ ಅಪಸರ ಪ್ರತಿನಿತ್ಯ ಅವರ ಪಕ್ಷದ ಶಾಸಕರೇ ಪ್ರತಿನಿತ್ಯ ಹೇಳಿಕೆನ ಕೊಡ್ತಿದ್ದಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಈ ಸರ್ಕಾರಕ್ಕೆ ಉಳಿಗಾವಲಿಲ್ಲ, ಈ ಸರ್ಕಾರ ಉಳಿಯಲ್ಲ ಅಂತ ಸಾಮಾನ್ಯ ಮನುಷ್ಯನು ಹೇಳ್ತಿರುವಂತ ಒಂದು ಮಾತಾಗಿದೆ. ಹಾಗಾಗಿ ನಾವೇನು ಇದಕ್ಕೆ ಹಸ್ತಕ್ಷೇಪ, ಭಾರತೀಯ ಜನತಾ ಪಾರ್ಟಿ ಈಗಾಗಲೇ ನಮ್ಮ ರಾಜ್ಯ ಅಧ್ಯಕ್ಷರು ವಿಜೇಂದ್ರ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾವುದು ಹಸ್ತಕ್ಷೇಪ ಮಾಡಲ್ಲ, ನಾವು ಪ್ರತಿಪಕ್ಷವಾಗಿ ಪರಿಣಾಮಕಾರಿಯಾಗಿ ನಾವು ಕಾರ್ಯವನ್ನು ನಿರ್ವಹಿಸ್ತೀವಿ. ಅವರ ಒಳ ಜಗಳದಿಂದ, ಅವರ ಒಂದು ಕಿತ್ತಾಟ, ಅವರ ಅಧಿಕಾರದ ದಾಹದಿಂದ ಅವರೇ ಸ್ವತಃ ಅವ್ರ ಸರ್ಕಾರ ಬೀಳಬೇಕೇ ಹೊರತು ನಮ್ಮ ಪ್ರಯತ್ನ ಏನೂ ಬೇಕಿಲ್ಲ. ಇದಕ್ಕೆ ಲೋಕಸಭಾ ಚುನಾವಣೆ ಕಾಯ್ತಾ ಇದ್ರು, ಲೋಕಸಭಾ ಚುನಾವಣೆವರೆಗೂ ಎಲ್ಲ ಹೆಂಗೋ ಒಟ್ಟಾಗಿರೋಣ ಅಂತ ಕಾಯ್ತಾ ಇದ್ರು. ಈಗ ಲೋಕಸಭಾ ಚುನಾವಣೆ ಆದಂಗೆ ಎಲ್ಲ ಕಾಲು ಮುರ್ಕೊಂಡು ಅವರೇ ಕುರ್ಚಿ ಬೀಳ್ಸ್ಕೊಂಡು ಅವರೇ ಸರ್ಕಾರ ಪತನ ಅವರೇ ಮಾಡ್ಕೊಳ್ಳುತ್ತಾರೆ ಅಂತ ಅಭಿಪ್ರಾಯ. ನಾನು ಹೇಳ್ತಿಲ್ಲ, ಇಡೀ ನಾಡಿನಲ್ಲಿ, ಇಡೀ ದೇಶ ಉದ್ದಾಗಲದಲ್ಲಿ ಎಲ್ಲರೂ ಹೇಳುವಂತ ಮಾತು, ಸ್ವತಃ ಕಾಂಗ್ರೆಸ್ ಪಕ್ಷದವರೇ ಹೇಳುವಂತ ಮಾತು ಅಂತ ಹೇಳಿ. ಈಗ ಏಕನಾಥ್ ಶಿಂದೆ ಅವರು ಹೇಳೋ ಮಾತೇನು, ಅಲ್ಲಿ ಮಹಾರಾಷ್ಟ್ರದಲ್ಲೂ ಆಗಿದೇನು, ಅವ್ರವ್ರ ಒಳ ಜಗಳದಿಂದ ಸರ್ಕಾರ ಬೀಳ್ತೆ ಹೊರತು ನಮ್ಮ ಪ್ರಯತ್ನ ಏನಿಲ್ಲ.
ಇವತ್ತು ಇಡೀ ದೇಶದಲ್ಲಿ ಇದೇ ಸುದ್ದಿ. ಅವ್ರ ಸರ್ಕಾರದಲ್ಲಿ ನೀವೇನು ಕೇಳ್ತಿರ್ತೀರ ಪ್ರತಿನಿತ್ಯ ಅವ್ರ ಜಗಳಗಳು, ನಾನು ಮುಖ್ಯಮಂತ್ರಿ, ನಾನು ಮುಖ್ಯಮಂತ್ರಿ, ನಾನು ಮುಖ್ಯಮಂತ್ರಿ, ನಾನು ಸ್ಪರ್ಧಿ ಅಂತ ಅವ್ರವ್ರೇ ಹೇಳ್ಕೊತಾರೆ. ನಾವೇನು ಹೇಳ್ತಾ ಇದ್ದೀವ? ನಾವು ಯಾವತ್ತೂ ಈ ಸರ್ಕಾರನ ಬೀಳಿಸುವಂತ ನಾವು ಪ್ರಯತ್ನ ಮಾಡಲ್ಲ. ಅವ್ರ ಸರ್ಕಾರ ಅವರ ಪಾಪದ ಕೊಡದಿಂದ, ಅವರು ಮಾಡ್ಕೊಳ್ತಿರೋಂಥ ಸ್ವಯಂಕೃತ ಅಪರಾಧದಿಂದ, ಅವರ ಅಧಿಕಾರದ ದಾಹದಿಂದ, ಅವ್ರ ಅಧಿಕಾರಕ್ಕಾಗಿ ಗುದ್ದಾಟ, ಅವರಲ್ಲಾಗುವಂಥ ಸೆಣಸಾಟದಿಂದ ಅವ್ರ ಸರ್ಕಾರ ಪತನ ಆಗ್ತದೆ ಹೊರತು ನಾವೇನೂ ಮಾಡಬೇಕಾಗಿಲ್ಲ. ಅವರಲ್ಲಿ ಇರುವಂಥ ಜಗಳದಿಂದ ಬೀಳುತ್ತೆ ಅನ್ನೋಂಥದ್ದು ಎಲ್ಲರ ಕೇಳ್ತಿರೋಂಥ ಮಾತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.